ಶನಿ ಜಯಂತಿಯಂದು ರಾಶಿ ಪ್ರಕಾರ ಈ ಕೆಲಸ ಮಾಡಿದರೆ ಛಾಯಾಪುತ್ರನ ಅಪಾರ ಕೃಪೆ ಪ್ರಾಪ್ತಿ. ಶನಿ ಜಯಂತಿ ಹಬ್ಬವನ್ನು 2024 ಜೂನ್ 6ರಂದು ಆಚರಿಸಲಾಗುವುದು. ಶನಿ ಜಯಂತಿ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ದಿನವಾಗಿದೆ, ಏಕೆಂದರೆ ಇದು ಛಾಯಾದೇವಿಯ ಮಗನಾದ ಶನಿದೇವನ ಜನ್ಮದಿನ. ಈ ದಿನ ಭಕ್ತರು ಶನಿದೇವರನ್ನು ಮೆಚ್ಚಿಸಲು ಮತ್ತು ಉತ್ತಮ ಜೀವನಕ್ಕಾಗಿ ಅವರ ಆಶೀರ್ವಾದವನ್ನು ಪಡೆಯಲು ಹಲವಾರು ಪರಿಹಾರಗಳನ್ನು ಮಾಡುತ್ತಾರೆ. ಶನಿ ಜಯಂತಿಯ ದಿನದಂದು ಅಳವಡಿಸಿಕೊಳ್ಳುವ ಕೆಲವು ಪರಿಹಾರಗಳು ಶನಿ ಸಾಡೆಸಾತಿಯಾದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಆ ಮೂಲಕ ಉದ್ಯೋಗ, ವ್ಯವಹಾರ, ಕುಟುಂಬ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಹಾಗಾಗಿ ಶನಿ ಜಯಂತಿಯಂದು ರಾಶಿ ಚಿಹ್ನೆಯ ಪ್ರಕಾರ ಈ ಕೆಳಗಿನ ಪರಿಹಾರಗಳನ್ನು ಮಾಡಿ. 1. ಮೇಷರಾಶಿ. ಮಂಗಳನು ಮೇಷರಾಶಿಯ ಅಧಿಪತಿ. ಮೇಷರಾಶಿಯವರು ಶನಿ ಜಯಂತಿಯಂದು ಎಳ್ಳೆಣ್ಣೆ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡುವುದು ಒಳಿತು. ಈ ದಿನ ಸುಂದರಕಾಂಡ ಮತ್ತು ಹನುಮಾನ್ ಚಾಲಿಸವನ್ನು ಸಹ ದಾನ ಮಾಡಬಹುದು. 2. ವೃಷಭ ರಾಶಿ. ಈ ರಾಶಿಯ ಜನರು ಶನಿ ಜಯಂತಿಯ ಸಂದರ್ಭದಲ್ಲಿ ಶನಿ ದೇವರ ಹೆಸರನ್ನು ಜಪಿಸಬೇಕು ಮತ್ತು ಶನಿ ಚಾಲಿಸವನ್ನು ಪಠಿಸಬೇಕು. ಶನಿ ದೇವರ ಆಶೀರ್ವಾದ ಪಡೆಯಲು ಮತ್ತು ಕುಟುಂಬ ಸದಸ್ಯರ ಸಮೃದ್ಧಿಯನ್ನು ಹೆಚ್ಚಿಸಲು ಬಡವರು ಮತ್ತು ಅಗತ್ಯವಿರುವವರಿಗೆ ಕಂಬಳಿಗಳನ್ನು ದಾನ ಮಾಡಬೇಕು. 3. ಮಿಥುನ ರಾಶಿ. ಬುಧ ಮಿಥುನ ರಾಶಿಯ ಅಧಿಪತಿ. ಹಾಗಾಗಿ ಶನಿ ಜಯಂತಿಯಂದು ಮಿಥುನ ರಾಶಿಯವರು ಶನಿ ದೇವಾಲಯದಲ್ಲಿ ಕಪ್ಪು ಕಡಲೆಯನ್ನು ದಾನ ಮಾಡಬೇಕು ಮತ್ತು ಬಡವರಿಗೆ ಕಪ್ಪು ಬಟ್ಟೆಗಳನ್ನು ನೀಡಬೇಕು. ಇದು ಶನಿ ದೇವರ ಆಶೀರ್ವಾದವನ್ನು ಪಡೆಯುವಂತೆ ಮಾಡುತ್ತದೆ ಮತ್ತು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಮುಂದೆ ಸಾಗುತ್ತಾರೆ. 4. ಕಟಕ ರಾಶಿ. ಚಂದ್ರನು ಕರ್ಕ ರಾಶಿಯ ಅಧಿಪತಿ. ಆದ್ದರಿಂದ ಈ ರಾಶಿಯ ಜನರು ಶನಿ ಜಯಂತಿ ಸಂದರ್ಭದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಶನಿ ದೇವಾಲಯದಲ್ಲಿ ದಶರಥ ರಚಿಸಿದ ಶನಿ ಸ್ತೋತ್ರವನ್ನು ಪಠಿಸಬೇಕು. ಜೊತೆಗೆ ಬಡವರು ಮತ್ತು ಅಗತ್ಯವಿರುವವರಿಗೆ ಉದ್ದು, ಎಳ್ಳು ಮತ್ತು ಎಣ್ಣೆಯನ್ನು ದಾನ ಮಾಡಬೇಕು. ಇದನ್ನು ಮಾಡುವುದರಿಂದ ಶನಿಯ ಪ್ರತಿಕೂಲ ಪರಿಣಾಮಗಳು ಕಡಿಮೆಯಾಗುತ್ತವೆ ಮತ್ತು ನೀವು ಎಂದಿಗೂ ಹಣ ಮತ್ತು ಆಹಾರದ ಕೊರತೆಯನ್ನು ಅನುಭವಿಸುವುದಿಲ್ಲ. 5. ಸಿಂಹರಾಶಿ. ಸಿಂಹ ರಾಶಿಯ ಜನರು ಶನಿ ಜಯಂತಿಯ ಸಂದರ್ಭದಲ್ಲಿ ಹನುಮಂತ ಮತ್ತು ಶನಿ ದೇವರನ್ನು ಪೂಜಿಸಬೇಕು, ಏಕೆಂದರೆ ಈ ರಾಶಿಯ ಅಧಿಪತಿ ಸೂರ್ಯ. ಈ ದಿನ ನೀವು ನೀಲಮಣಿ, ಕಬ್ಬಿಣ, ಕಪ್ಪು ಎಳ್ಳು, ನೀರು ತುಂಬಿದ ಪಾತ್ರೆ, ಕಪ್ಪು ಛತ್ರಿ ಇತ್ಯಾದಿಗಳನ್ನು ದಾನ ಮಾಡುವುದು ಕೂಡ ಶುಭವನ್ನುಂಟು ಮಾಡುತ್ತದೆ. 6. ಕನ್ಯಾ ರಾಶಿ. ಬುಧ ಕನ್ಯಾ ರಾಶಿಯ ಅಧಿಪತಿ. ಹಾಗಾಗಿ ಈ ರಾಶಿಯ ಜನರು ಶನಿ ಜಯಂತಿಯ ದಿನದಂದು ಉಪವಾಸವನ್ನು ಆಚರಿಸಬೇಕು ಮತ್ತು ಬೆಳಿಗ್ಗೆ ಹಾಗೂ ಸಂಜೆ ಶನಿ ದೇವಾಲಯದಲ್ಲಿ ಶನಿ ಮಂತ್ರಗಳನ್ನು ಪಠಿಸಬೇಕು. ಜೊತೆಗೆ ಬಡವರಿಗೆ ಶೂ ಮತ್ತು ಚಪ್ಪಲಿಗಳನ್ನು ದಾನ ಮಾಡಬೇಕು. 7. ತುಲಾರಾಶಿ. ತುಲಾರಾಶಿಯವರು ಶನಿ ಜಯಂತಿಯ ಸಂದರ್ಭದಲ್ಲಿ ಶನಿ ದೇವಾಲಯದಲ್ಲಿ ಎಣ್ಣೆ ಮತ್ತು ಎಳ್ಳನ್ನು ಅರ್ಪಿಸಬೇಕು, ಏಕೆಂದರೆ ಶುಕ್ರನು ಈ ರಾಶಿಯ ಆಳುವ ಗ್ರಹವಾಗಿದೆ. ಇವರು ಕಪ್ಪು ಬಟ್ಟೆ ಮತ್ತು ಕಪ್ಪು ಎಳ್ಳನ್ನು ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಸಾಧ್ಯವಾದಷ್ಟು ದಾನ ಮಾಡಬೇಕು. ಇದು ಶನಿ ದೇವರನ್ನು ಮೆಚ್ಚಿಸುತ್ತದೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಇರುತ್ತದೆ. 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಜನರು ಶನಿ ಜಯಂತಿಯ ಸಂದರ್ಭದಲ್ಲಿ ಶನಿ ಮತ್ತು ಹನುಮಂತನನ್ನು ಪೂಜಿಸಬೇಕು ಹಾಗೂ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಹಸುಗಳು ಮತ್ತು ನಾಯಿಗಳಿಗೆ ತಿನ್ನಲು ಆಹಾರ ನೀಡುವುದು ಮತ್ತು ಕಬ್ಬಿಣದ ಪಾತ್ರೆಗಳನ್ನು ದಾನ ಮಾಡುವುದು ಸಹ ಶುಭವನ್ನುಂಟು ಮಾಡಲಿದೆ. 9. ಧನು ರಾಶಿ. ಶನಿ ಜಯಂತಿಯನ್ನು ಗುರುವಿನ ಆಳ್ವಿಕೆಯ ಧನು ರಾಶಿಯವರು ಅರಳಿ ಮರಕ್ಕೆ ಎಣ್ಣೆಯನ್ನು ಅರ್ಪಿಸಬೇಕು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು. ಹಳದಿ ಬಟ್ಟೆ ಮತ್ತು ಅರಶಿಣವನ್ನು ದಾನ ಮಾಡಲು ಸಹ ಸಲಹೆ ನೀಡಲಾಗುತ್ತದೆ. ಇದು ಶಾಂತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. 10. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ಶನಿ ದೇವಾಲಯದಲ್ಲಿ ಶನಿ ದೇವರನ್ನು ಪೂಜಿಸಬೇಕು, ಎಣ್ಣೆಯನ್ನು ಅರ್ಪಿಸಬೇಕು, ಶನಿ ಮಂತ್ರವನ್ನು ಪಠಿಸಬೇಕು ಮತ್ತು ಶನಿ ಜಯಂತಿಯನ್ನು
ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಹಸುಗಳನ್ನು ದಾನ ಮಾಡುವ ಮೂಲಕ ಮತ್ತು ಬಡವರಿಗೆ ಆಹಾರವನ್ನು ನೀಡುವ ಮೂಲಕ ಶನಿ ಸಾಡೆಸಾತಿಯಾದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಮತ್ತು ಶನಿ ದೇವರ ಅನುಗ್ರಹವನ್ನು ಸಹ ಪಡೆಯಬಹುದು. 11. ಮೀನರಾಶಿ. ಶನಿ ಜಯಂತಿಯ ದಿನದಂದು ಶನಿಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಮೀನ ರಾಶಿಯ ಜನರು ಸುಂದರಕಾಂಡ, ಬಜರಂಗ ಬಾಣ ಮತ್ತು ಶನಿ ಚಾಲಿಸವನ್ನು ಪಠಿಸಬೇಕು ಮತ್ತು ಹಳದಿ ಬಟ್ಟೆ ಹಾಗೂ ಅರಿಶಿಣವನ್ನು ದಾನ ಮಾಡಬೇಕು. 12. ಕುಂಭರಾಶಿ. ಈ ದಿನ ಕುಂಭ ರಾಶಿಯವರು ಶನಿ ಮತ್ತು ಹನುಮಂತ ಇಬ್ಬರನ್ನು ಪೂಜಿಸಬೇಕು. ಇವರು ಎಳ್ಳು, ಕಬ್ಬಿಣದ ಪಾತ್ರೆಗಳನ್ನು ಸಹ ಅರ್ಪಿಸಬೇಕು ಮತ್ತು ಚಿನ್ನವನ್ನು ದಾನ ಮಾಡಬೇಕು. ಈ ಪರಿಹಾರ ಕ್ರಮಗಳು ಶನಿಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಎಲ್ಲಾ ತೊಂದರೆಗಳನ್ನು ದೂರ ಮಾಡುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.